ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಸಮರವನ್ನು ಸಾರ್ತಾ ಇದೆ. ಆಗಸ್ಟ್ 19ರಂದು ಮತ್ತೊಂದು ಪ್ರತಿಭಟನೆ ಸುಳಿವನ್ನು ಕೂಡ ಮಾಜಿ ಪ್ರಧಾನಿ ದೇವೇಗೌಡ ಅವರು ಕೊಟ್ಟಿದ್ದಾರೆ. ಅಧಿವೇಶನ ನಡುವೆ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಜೆಡಿಎಸ್. ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಜಂಟಿಯಾಗಿ ಪ್ರತಿಭಟನೆ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 16 ಬಜೆಟ್ ಇಟ್ಟರು, ನಾವೇನು ಒಂದು ಮಾತಾಡಲಿಲ್ಲ. ನಾನು ಒಂದು ಮಾತನಾಡಿಲ್ಲ. 16 ಬಜೆಟ್ ಇಟ್ಟರು, ನಾನೇನು ಮಾತಾಡಲಿಲ್ಲ. ಇವರು ಬಂದು ಕೇವಲ 60 ದಿನ ಆಗಿದೆ. ನಮ್ಮವರೇ ಯಾಕೆ ನಾವು ಹೋರಾಟ ಮಾಡೋದು ಹೇಳ್ತಾರೆ. ಕುಮಾರಸ್ವಾಮಿಯವರು 2008ರಲ್ಲಿ ಮಾಡಿದಂತ ನಿರ್ಣಯವನ್ನ ನಾನು ಈಗ ಜಾರಿಗೆ ಕೊಟ್ಟೇನೆ. ಹೌದು, ನೀವು ಡೆಪ್ಟಿ ಸಿಎಂ ಆಗಿ ನೀವು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಅಧಿಕಾರವನ್ನು ಇಟ್ಕೊಂಡಿದ್ದವರು, ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಈ 3 ವರ್ಷ